ಕುಡಿದು ರಸ್ತೆಯಲ್ಲೇ ಮಹಿಳೆ ರಂಪಾಟ ಮಾಡಿ ದಾಂಧಲೆ ಮಾಡಿದ ಘಟನೆ ನಡೆದಿದೆ. ಮಂಡ್ಯ ನಗರದ ಸಂಜಯ್ ವೃತ್ತದ ಬಳಿ ನಡೆದಂತಹ ಘಟನೆ ಇದು. ಫುಲ್ ಟೈಟ್ ಆಗಿ ಅಂಗಡಿ ಮುಂಗಟ್ಟುಗಳ ಮುಂದೆ ಕಿರಿಕ್ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾಳೆ ಮಹಿಳೆ. ಸ್ಥಳಕ್ಕೆ ಪಶ್ಚಿಮ ಠಾಣೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಮಹಿಳೆಯನ್ನ ಖಾಕಿ ಪಡೆ ವಶಕ್ಕೆ ಪಡೆದಿದೆ. ಪ್ರಶ್ನೆ ಮಾಡಿ ಹಿಡಿಯೋದಕ್ಕೆ ಹೊರಟವರ ಮೇಲೇನೆ ಹಲ್ಲೆಗೆ ಯತ್ನಿಸಿದ್ದಾಳೆ. ಪಾನಮತ್ತ ಮಹಿಳೆಯ ರಂಪಾಟಕ್ಕೆ ಹೈರಾಣಾಗಿ ಹೋಗಿದ್ರು ಜನರು, ಅಂಗಡಿ ಮಾಲೀಕರು. ಸ್ಥಳಕ್ಕೆ ಪಶ್ಚಿಮ ಠಾಣೆ ಪೊಲೀಸರು ಭೇಟಿ ನೀಡಿದ್ದಾರೆ. ಪಾನಮತ್ತ ಮಹಿಳೆ ಪೊಲೀಸರ ವಶದಲ್ಲಿದ್ದಾಳೆ. ಇದೀಗ ಕುಡಿದು ನಡು ರಸ್ತೆಯಲ್ಲೇ ರಂಪಾಟ ಮಾಡಿರೋ ಘಟನೆ ನಡೆದಿದೆ. ದಾಂಧಲೆ ಮಾಡಿದ್ದಾಳೆ. ಮಂಡ್ಯ ನಗರದ ಸಂಜಯ್ ವೃತ್ತದ ಬಳಿ ನಡೆದಂತಹ ಘಟನೆ ಇದು. ಫುಲ್ ಟೈಟ್ ಆಗಿ ಅಂಗಡಿ ಮುಂಗಟ್ಟುಗಳ ಮುಂದೆ ಮಹಿಳೆ ಫುಲ್ ಕಿರಿಕ್ ಮಾಡಿದ್ದಾಳೆ. ಸಾರ್ವಜನಿಕರಿಗೂ ಕೂಡ ಅಲ್ಲಿ ಬಂದಂಥವ್ರಿಗೆ, ಹೋದವ್ರಿಗೆ, ಬುದ್ಧಿ ಹೇಳಕ್ಕೆ ಬಂದವ್ರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾಳೆ ಈ ಮಹಿಳೆ. ಹೆಸರು ಕಟ್ಕೊಂಡೇನು ಸರ್, ಗ್ರಾಮ ಚೆನ್ನಾಗಿರ್ಬೇಕು, ನಗಿಸ್ತಾ ಇರಬೇಕು, ಅದು ಚೆನ್ನಾಗಿರೋದು. ಅದು ದೊಡ್ಡವರು ಸುಮ್ಮನೆ ತಗೊಂಡು ಹೋಗಿ ನೀವು ನಿಮಗೆ ನಗು ಬರ್ತಾ ಇರ್ತದೆ. ಒಂದು ಸೀನಿಯರು ಬೇಜಾರು ಅನ್ನೋದಿರೋದಿಲ್ಲ. ಏನು ಚೆನ್ನಾಗಿದೆ ಮಾಮೂಲಿ ಅದು ಸರ್. ಎಲ್ಲ ಒಂದು ಕಡೆ ಸುಮ್ಮನೆ ಏನದು ವಿಡಿಯೋ ಈ ವಿಡಿಯೋ ಬಂದಿದ್ದಕ್ಕೆ ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಸಿಕ್ಕಾಕಿದ್ರು ಅವ್ರಿಗೆ ಹೆಸರು ಕಟ್ಕೊಂಡೇನು ಸರ್, ಗ್ರಾಮ ಚೆನ್ನಾಗಿರ್ಬೇಕು, ನಗಿಸ್ತಾ ಇರಬೇಕು, ಅದು ಚೆನ್ನಾಗಿರೋದು. ಅದು ದೊಡ್ಡವರು ಸುಮ್ಮನೆ ತಗೊಂಡು ಹೋಗಿ ನೀವು ನಿಮಗೆ ನಗು ಬರ್ತಾ ಇರ್ತದೆ. ಒಂದು ಸೀನಿಯರು ಬೇಜಾರು ಅನ್ನೋದಿರೋದಿಲ್ಲ. ಏನು ಚೆನ್ನಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಪಾನಮತ್ತ ಮಹಿಳೆಯ ದಾಂಧಲೆ, ರಂಪಾಟ. ಏನು ಮಾಡೋಕ್ಕೂ ಆಗಲ್ಲ, ಕರ್ಕೊಂಡು ಹೋಗೋಕ್ಕೂ ಆಗಲ್ಲ ಆಯಿತಾ. ಏನಾದರೂ ಬುದ್ಧಿವಾದ ಹೇಳೋಕ್ಕೆ ಹೋದವ್ರಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ಲಂತೆ ಈ ಮಹಿಳೆ. ನೋಡಿ, ಒಂದಿಷ್ಟು ಜನ, ಇಬ್ಬರು ಹೆಣ್ಮಕ್ಳು ಸೇರ್ಕೊಂಡು ಕೊನೆಗೆ ಪೊಲೀಸರ ಸ್ಥಳಕ್ಕೆ ಬರಬೇಕಾಯಿತು. ಮಹಿಳಾ ಪೇದೆಗಳು ಬಂದು ಅವಳನ್ನು, ಆ ಒಂದು ಹೆಣ್ಮಗಳನ್ನ ಕರ್ಕೊಂಡು ಹೋಗುವಂತಹ ಪ್ರಯತ್ನ ಮಾಡಿದ್ರು. ಫುಲ್ ಟೈಟ್ ಆಗಿ ಅಂಗಡಿ ಮುಂಗಟ್ಟುಗಳ ಮುಂದೆ ಕಿರಿಕ್ ಮಾಡಿದ್ದಾಳೆ ಮಹಿಳೆ. ಒಂದೊಂದೇ ಅಂಗಡಿ ಮುಂದೆ ಹೋಗಿ ಗಲಾಟೆ ಮಾಡಿದ್ದಾಳೆ. ಯಾಕಂತಂದರೆ ಅಂಗಡಿಯವರು ಏನು ಅನ್ನೋ ಹಾಗೂ ಇಲ್ಲ, ಕಳಿಸೋ ಹಾಗೂ ಇಲ್ಲ ಅನ್ನೋ ಸಿಚುವೇಶನ್ನು. ಮೊದಲೇ ಹೆಣ್ಮಗಳು. ಸೊ ಹೇಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರ ಗತಿ, ಏನಾದರೂ ಆರೋಪ ಬಂದರೆ ಏನು ಅಂತೇಳಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಏನು ಘಟನೆ? ಯಾರು ಆ ಮಹಿಳೆ? ಯಾಕೆ ಕಿರಿಕಾಗಿದ್ದು? ಯಾಕೆ ಅಂದರೆ ಪಾನಮತ್ತಲಾಗಿದ್ದರಿಂದಾನೇ ಆಕೆ ಜೊತೆಗೆ ಯಾರು ಇರಲಿಲ್ವಾ? ಕೊನೆಗೆ ಪೊಲೀಸರು ಬಂದು ಕರ್ಕೊಂಡು ಹೋದ್ರಾ? ಶಿಲ್ಪ, ಏನು ಮಂಡ್ಯ ನಗರದ ಸಂಜಯ್ ವೃತ್ತದ ಬಳಿ ಇವತ್ತು ಏನು ಬೆಳ್ಳಂಬೆಳಿಗ್ಗೆ ಓರ್ವ ಅಪರಿಚಿತ ಮಹಿಳೆ ಪಾನಮತ್ತಳಾಗಿ ಇವತ್ತು ದಾಂಧಲೆಯನ್ನ ನಡೆಸುವ ಮೂಲಕ ರಂಪಾಟವನ್ನ ಮಾಡಿರುವಂತದ್ದು. ಮಂಡ್ಯ ನಗರದ ಸಂಜಯ್ ವೃತ್ತದ ಬಳಿ ಇರುವಂತಹ ಅಂಗಡಿ ಮುಂಗಟ್ಟುಗಳ ಬಗ್ಗೆ ಇವತ್ತು ಏನು ಪಾನಮತ್ತ ಮಹಿಳೆ ಇವತ್ತು ಹೋಗಿ ಅಲ್ಲಿನ ಬೋರ್ಡ್ಗಳನ್ನ ಕಿತ್ತು ಹಾಕಿ ದಾಂಧಲೆ ನಡೆಸಿದ್ದಾರೆ. ಜೊತೆಗೆ ಯಾರ ಒಳಗೆ ಬುದ್ಧಿ ಹೇಳಕ್ಕೆ ಬರ್ತಾರೋ ಅವ್ರ ಮೇಲೂ ಕೂಡ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಅಲ್ಲಿಗೂ ಕೂಡ ಯತ್ನ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು. ಈ ಅಪರಿಚಿತ ಮಹಿಳೆ ಯಾರು ಅನ್ನೋದು ಕೂಡ ತಿಳಿದು ಬಂದಿಲ್ಲ. ಸದ್ಯಕ್ಕೆ ಆಕೆ ಮಂಡ್ಯದವಳಲ್ಲ, ಹಳ್ಳಿಯಿಂದ ಬಂದಂತಹ ಒಬ್ಬ ಮಹಿಳೆ ಆಗಿದ್ದು ಈ ರೀತಿ ಕುಡಿದು ಬಂದು ಗಲಾಟೆ ಮಾಡುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿ ಸಮಾಜದಲ್ಲಿ ಒಂದು ರೀತಿಯ ಕೆಟ್ಟ ಸಂದೇಶವನ್ನು ತೋರಿಸುತ್ತೆ. ಜೊತೆಗೆ ಆ ಮಹಿಳೆ ಯಾರು ಅನ್ನೋದ್ರ ಬಗ್ಗೆ ಕೂಡ ಇದುವರೆಗೂ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಸದ್ಯಕ್ಕೆ ಮಂಡ್ಯದ ಪಶ್ಚಿಮ ಠಾಣೆ ಪೊಲೀಸರು ಈಗ ಸ್ಥಳಕ್ಕೆ ಆಗಮಿಸಿ ಆಕೆಯನ್ನ ವಶಕ್ಕೆ ಪಡೆದು ಠಾಣೆಯಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಜೊತೆಗೆ ಏನು ಆಕೆ ಅಂಗಡಿಗಳ ಬಳಿ ಏನು ಇದ್ದಂತಹ ಬೋರ್ಡ್ಗಳನ್ನು ಕೂಡ ಮುರಿದು ಹಾಕಿ ಮಾಡಿರೋದ್ರಿಂದ ಆಕೆ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಅಂಗಡಿ ಮಾಲೀಕರು ಕೂಡ ಒತ್ತಾಯವನ್ನ ಮಾಡಿರುವಂತದ್ದು. ಶಿಲ್ಪ, ತದನಂತರದಲ್ಲಿ ಅಂದ್ರೆ ಪರಿಸ್ಥಿತಿ ತಿಳಿಗೊಳ್ತಾ ಅಂಗಡಿ ಮಾಲೀಕರೆಲ್ಲ ಏನ್ ಹೇಳಿದ್ರು? ಅಂದ್ರೆ ಈ ತರದ ಘಟನೆ ಮತ್ತೆ ನಡೀತಾ ಇರುತ್ತಾ ಅಥವಾ ಇವತ್ತೇ ನಡೆದಿರೋದಾ? ಹೇಗೆ ರಾಘವೇಂದ್ರ? ಈ ತರದ ಘಟನೆ ಇದೇ ಮೊದಲ ಬಾರಿಗೆ ಮಂಡ್ಯದಲ್ಲಿ ನಡೆದಿರುವಂತದ್ದು. ಆದ್ರೂ ಕೂಡ ಈ ರೀತಿ ಸಮಾಜದಲ್ಲಿ ಒಂದು ರೀತಿಯಾಗಿ ಹೆಣ್ಣು ಮಗಳು ಪಾನಮತ್ತಳಾಗಿ ಈ ರೀತಿ ದಾಂಧಲೆ ನಡೆಸುವಂತದ್ದು ನಿಜಕ್ಕೂ ಕೂಡ ತಲೆ ತಗ್ಗಿಸುವಂತ ವಿಚಾರ. ಮಹಿಳೆಯರು ಅದರಲ್ಲೂ ಕೂಡ ಈ ರೀತಿಯಾಗಿ ಆದ್ರೂ ಕೂಡ ಮಂಡ್ಯ ನಗರದಲ್ಲೇ ಕೂಡ ಈ ರೀತಿ ಅಂಗಡಿ ಮುಂಗಟ್ಟುಗಳ ಮುಂದೆ ನಿಂತು
ವರ್ತನೆ ಮಾಡಿರೋದು ಇದೀಗ ಒಂದು ರೀತಿ ಆತಂಕಕ್ಕೂ ಕೂಡ ಕಾರಣ ಆಗಿತ್ತು. ಯಾಕೆಂದ್ರೆ ಆ ಮಹಿಳೆ ಯಾರು ಏನು ಅನ್ನೋದು ಗೊತ್ತಿಲ್ಲ. ಜೊತೆಗೆ ಯಾರು ಆಕೆಗೆ ಬುದ್ಧಿ ಹೇಳಕ್ ಹೋಗ್ತಾರೆ, ಆಕೆಗೂ ಕೂಡ ಅವರ ವಿರುದ್ಧ ಕೂಡ ಆಕೆ ಅವ್ಯಾಜ ಶಬ್ದಗಳನ್ನು ನಿಲ್ಲಿಸಿ ಹಲ್ಲೆ ಮಾಡ್ಲಿಕ್ಕೂ ಕೂಡ ಮುಂದಾಗಿರುವಂತದ್ದು ಕೂಡ ಅಲ್ಲಿನ ಜನರಲ್ಲಿ ಕೆಲ ಕಾಲ ಆತಂಕ ತಂದಿತ್ತು. ಹಾಗಾಗಿ ಕೂಡ ಅವರು ಸ್ಥಳೀಯರು ಏನು ಮಂಡ್ಯದ ಪಶ್ಚಿಮ ಠಾಣೆ ಪೊಲೀಸರಿಗೆ ದೂರನ್ನ ನೀಡಿದ್ರು. ಈ ರೀತಿಯಾಗಿ ಬಂದು ಮಹಿಳೆಯವರು ಕುಡಿದು ಗಲಾಟೆ ಮಾಡ್ತಿದ್ದಾರೆ ಅಂತೇಳಿ ಈ ಕೂಡ ಸ್ಥಳಕ್ಕೆ ಬಂದಂತ ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದು ಸದ್ಯಕ್ಕೆ ಈಗ ಆಕೆಯನ್ನ ಠಾಣೆಗೆ ಕರೆದೊಯ್ದು ವಿಚಾರಣೆಯನ್ನ ನಡೆಸಿರುವಂತದ್ದು. ಶಿಲ್ಪ. ಓಕೆ, ಧನ್ಯವಾದ ರಾಘವೇಂದ್ರ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.